ಹಾಯ್ ನಮಸ್ಕಾರ. ನಾನು ದಾದಾ, ಕನ್ನಡ ಕಸ್ತೂರಿ. ದುಬೈನಲ್ಲೇ ದಾಯರಾ ಅನ್ನೋ ಜಾಗ ಇದು. ದಾಯರಾ ಅಂತ ಹೇಳಿದ್ರೆ ವೃತ್ತ ಅಂತ ಹೇಳಿ ಒಂದು ಸರ್ಕಲ್. ಸೊ ವ್ಯಾಪಾರದ ಒಂದು ಸೆಂಟ್ರ್ ಪ್ಲೇಸ್. ಸೊ ಎಲ್ಲ ಜನಾಂಗಗಳು ಬೇರೆ ಬೇರೆ ದಿಕ್ಕಿಂದ ಬಂದಾಗ ಅದು ಸೇರುವಂಥ ಒಂದು ಜಾಗ. ಸೊ ಆ ಜಾಗದಲ್ಲಿ ಎಲ್ಲರ ಒಂದು ನೆಟ್ವರ್ಕ್ ಏನಿದೆಯಲ್ಲ, ಆ ನೆಟ್ವರ್ಕಿಂದ ಕೊಡುವುದು, ತೆಗೆದುಕೊಳ್ಳೋದು, ವ್ಯಾಪಾರ ವಹಿವಾಟು, ಹಬ್ಬ ಹರಿದಿನ, ಶಾಂತಿ ಸಮೃದ್ಧಿ ಎಲ್ಲವೂ ವಿಚಾರ ವಿನಿಮಯ, ಚಿಂತನ ಮಂಥನ ಮಾಡ್ತಕ್ಕಂಥ ಒಂದು ಜಾಗವಾಗಿತ್ತು ಒಂದು ಕಾಲಕ್ಕೆ. ಅದು ಈಗ ಬಹಳಷ್ಟು ಅಭಿವೃದ್ಧಿ ಪಡೆದು ದುಬೈನ ಕೇಂದ್ರ ಸ್ಥಾನವಾಗಿದೆ, ಹೃದಯ ಭಾಗದಲ್ಲಿದೆ. ಸೊ ಆ ಜಾಗದಲ್ಲಿ ಹಳೆಯ ನಾಗರಿಕತೆಯ ನೆನಪಿನ ಮರುಸೃಷ್ಟಿ ಮಾಡಿರುವ ಜಾಗವೇ ದುಬೈನಲ್ಲಿರ್ತಕ್ಕಂಥ ದಾಯರಾ. ದುಬೈನಲ್ಲಿರ್ತಕ್ಕಂಥ ಓಲ್ಡ್ ಹೆರಿಟೇಜ್ ಅಂದರೆ ಹಳೆಯ ಸಂಪ್ರದಾಯವನ್ನು ಮರುಸೃಷ್ಟಿ ಮಾಡ್ತಕ್ಕಂಥದ್ದು. ಬಿಲ್ಡಿಂಗ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಕುರ್ಚಿ ಇರ್ಬೋದು, ಮೇಜ್ ಇರ್ಬೋದು, ಇಲ್ಲಿ ಮೀನು ಹಿಡಿತಕ್ಕಂಥ ಒಂದು ಬೋಟ್ಸ್ ಇರ್ಬೋದು, ಈ ಕಾಂಪೌಂಡ್ ಇರ್ಬೋದು, ಗೋಡೆ ಇರ್ಬೋದು, ಈ ಮೆಶ್ ಇದೆಯಲ್ಲ, ಜಾಲ ಅದಿರ್ಬೋದು, ಎಲ್ಲವನ್ನು, ಈ ಬಿಲ್ಡಿಂಗ್ ಇರ್ಬೋದು, ಈ ಮರ ಇರ್ಬೋದು, ಆಮೇಲೆ ಸರ್ಕಲ್ ಇರ್ಬೋದು, ಅಥವಾ ನೀರು ಸುತ್ತಮುತ್ತ ಎಲ್ಲವನ್ನು ಹಳೆಯ ಸಂಪ್ರದಾಯದ ಹಳೆಯ ಟ್ರೆಡಿಷನ್ನ ಮರುಸೃಷ್ಟಿ ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ನಾಗರಿಕತೆ ಪ್ರಾರಂಭ ಆದಾಗ ನಾವುಗಳೆಲ್ಲ ಯಾವ ರೀತಿಯಾಗಿ ನೀರಿನಲ್ಲಿ ಅಂದರೆ ಜಲದಲ್ಲಿರ್ತಕ್ಕಂಥ ಮೀನು, ಬೇರೆ ಉಪಲಬ್ಧಗಳ ಮೇಲೆ ಅವಲಂಬಿತರಾಗಿ ವ್ಯಾಪಾರವನ್ನು ಮಾಡ್ತಾ ಜೀವನವನ್ನು ಸಾಗಿಸ್ತಿದ್ದಂಥ ಪದ್ಧತಿಯನ್ನು ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಾಗೋದರಿಂದ ಇದನ್ನು ಮರುಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ದೇಶದ ಜನರು ಬಂದ್ಬಿಟ್ಟು ಅವಕ್ಕಾಗಿ ಹೋಗ್ತಾರೆ ನೋಡೋದು, ವಿಸ್ಮಯವಾಗುತ್ತೆ ನೋಡೋದು. ಸೊ ಆ ರೀತಿಯಾಗಿ ಆ ಮನೆಗಳು ಕಟ್ಟಿರೋ ಆ ಕ್ರ್ಯಾಕ್ಸು, ಆ ಬಣ್ಣ, ಅದು ಅವಾಗ ಯೂಸ್ ಮಾಡಿರ್ತಕ್ಕಂಥ ಮಣ್ಣಿನ ಗಾರೆ, ಆಗಿನ ಕಾಲದಲ್ಲಿರ್ತಕ್ಕಂಥ ಚಪ್ಪರ, ಅಟ್ಟ, ಮರಗಳು ಉಪಯೋಗಿಸಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಆ ಲ್ಯಾಂಪ್ ಏನಿರುತ್ತಲ್ಲ, ಮೀನುಗಾರರು ಬರೋದಕ್ಕೆ ಒಂದು ಹೋಗುವಂಥ ಜಾರಿ ಮತ್ತು ಪುನಃ ವಾಪಸ್ ಬರಲಿಕ್ಕೆ, ಆಮೇಲೆ ಆ್ಯಂಕರ್ ಹಾಕಲಿಕ್ಕೆ ಅವರ ಬೋಟುಗಳು ಅಥವಾ ಹಡಗುಗಳಿಗೆ ಆ್ಯಂಕರ್ ಹಾಕಲಿಕ್ಕೂ ಸಹ ಇದನ್ನು ಯಾವ ಥರ ಹಗ್ಗ ಯೂಸ್ ಮಾಡ್ತಾಯಿದ್ರು, ಯಾವ ಥರ ಕಬ್ಬಣ ಯೂಸ್ ಮಾಡ್ತಾಯಿದ್ರು, ಎಲ್ಲವನ್ನು ಮರುಸೃಷ್ಟಿ ಮಾಡಿ ಒಂದು ಮಾಡಿದ್ದಾರೆ. ಈ ಬ್ರಿಡ್ಜ್ ಸಹ ಇದೆ ನೋಡಿ, ಎಲ್ಲ ಇದು ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಬ್ಬಿಣ, ಅದಕ್ಕೆ ಲಾಕಿಂಗು, ಆಮೇಲೆ ಮರದ ದಿಂಬೆಗಳು, ಈ ಕೆಳಗಡೆ ಸಹ ಹಾಸುವಕ್ಕೂ ಎಲ್ಲ ಮರದ ದಿಂಬೆಗಳು. ಸೊ ಇದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಬೆಂಗಳೂರಿನಲ್ಲೂ ಸಹ ನಮ್ಮ ಹಳ್ಳಿ ಜೀವನ, ನಮ್ಮ ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ, ದುಡಿತಾ ಇರ್ತಕ್ಕಂಥ, ಬದುಕ್ತಾ ಇರ್ತಕ್ಕಂಥ, ಜಾತ್ರೆ, ಹಬ್ಬ ಹರಿದಿನಗಳೆಲ್ಲ ಮರುಸೃಷ್ಟಿ. ನಾವು ಯಾಕೆ ಹಬ್ಬಗಳಿಗಲ್ಲಿ ನಾವು ಹಳ್ಳಿಗಳಿಗೆ ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರೆ ಅದರ ಒಂದು ಪುನರ್ ನೆನಪಿಗಾಗಿ, ಅದರ ಸವಿಯನ್ನು ನೆನೆಸೋದಕ್ಕಾಗಿ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇನ್ನೂ ಸಹ ಅದು ನೆಲೆಗಟ್ಟು ನಿಂತಿದೆ. ಇಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈಗಿನ ಪೀಳಿಗೆಗೆ ಇದು ಅರ್ಥವಾಗಲಿ, ಹಳೆಯ ಜನಾಂಗ, ಇಂದಿನ ಜನಾಂಗ ನಾಗರಿಕತೆಗೆ ಹೇಗೆ ಬದಲಾವಣೆ ಪಡೆದರು ಅನ್ನೋದನ್ನು ತಿಳ್ಕೋಬೇಕು ಅನ್ನೋದಕ್ಕೆ ಇದೊಂದು ಸೃಷ್ಟಿಯನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನಮಸ್ಕಾರ.